ತುಮಕೂರಿನಲ್ಲಿ ಸಿನಿಮಾ ಕಥೆಯನ್ನು ಮೀರಿಸುವಂತ ಮಿಸ್ಟೀರಿಯಸ್ ಮರ್ಡರ್ ಸ್ಟೋರಿ. ತುಮಕೂರು ಜಿಲ್ಲೆಯ ತರುವೇಕೆರೆ ತಾಲೂಕಿನಲ್ಲಿ ತಿಂಗಳ ಹಿಂದೆ ನಡೆದಂತ ಒಂದು ಮಿಸ್ಟೀರಿಯಸ್ ಕೊಲೆ ಪ್ರಕರಣ ಇದೀಗ ಬಟಾಬಯಲಾಗಿದೆ. ಅಂಚಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಸುಟ್ಟು ಕರಕಲಾಗಿದ್ದ ಮಹಿಳೆಯ ಶವ, ಆ ಶವನ 30 ವರ್ಷದ ಶ್ವೇತಾ ಎಂದು DNA ಪರೀಕ್ಷೆಯ ಮೂಲಕ ದೃಢಪಡಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 53 ವರ್ಷದ ಭಾನು ಪ್ರಕಾಶ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮುತ್ತಗದ ಹಳ್ಳಿ ನಿವಾಸಿಗಳಾದ ಇಬ್ಬರ ನಡುವೆ ಕಳೆದ ಕೆಲ ವರ್ಷಗಳಿಂದ ಅಕ್ರಮ ಸಂಬಂಧ ಇತ್ತು ಎಂದು ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಶ್ವೇತಾಳ ನಡವಳಿಕೆಯಲ್ಲಿ ಕೊಂಚ ಬದಲಾವಣೆ ಕಂಡಿದ್ದು, ಆ ಬದಲಾವಣೆ ಅನುಮಾನಕ್ಕೆ ಕಾರಣವಾಗಿದೆ. ಜನವರಿ 19ರಂದು ಶ್ವೇತಾಳನ್ನ ಆದಿಚುಂಚನಗಿರಿಗೆ ಕರೆಸಿಕೊಂಡ ಭಾನು ಪ್ರಕಾಶ್ ಬಳಿಕ ಬೈಕ್ ನಲ್ಲಿ ಅಂಚಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ. ಏಕಾಂತ ಪ್ರದೇಶದಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಬಳಿಕ ಆಕೆಯ ಆಭರಣಗಳನ್ನ ಕಿತ್ತುಕೊಂಡು ಪರಾರಿಯಾಗಿದ್ರು. ಮೂಗುಬೊಟ್ಟನ್ನು ಮಾತ್ರ ಹಾಗೆ ಬಿಟ್ಟಿದ್ದಾನೆ. ನಂತರ ಪೆಟ್ರೋಲ್ ಸುರಿದು ಶವಕ್ಕೆ ಬೆಂಕಿ ಹಚ್ಚಿದ್ದಾನೆ. ಶ್ವೇತಾಳ ಶವ 11 ದಿನಗಳ ಬಳಿಕ ಪತ್ತೆಯಾಗಿತ್ತು. ಇದೇ ಮೂಗುಬಟ್ಟು ಪೊಲೀಸರಿಗೆ ಪ್ರಮುಖ ಸುಳಿವಾಗಿ ಪರಿಣಮಿಸಿತ್ತು. ಜನವರಿ 30ರಂದು ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಆರಂಭದಲ್ಲಿ ಕುಟುಂಬಸ್ಥರು ಶವವನ್ನ ಗುರುತಿಸಲು ನಿರಾಕರಿಸಿದ್ರು. ತನಿಖೆ ಸಂದರ್ಭದಲ್ಲಿ ಶವವನ್ನ DNA ಪರೀಕ್ಷೆಗೆ ರವಾನಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮೃತದೇಹ ಶ್ವೇತಾಳದೆ ಎಂದು ದೃಢಪಟ್ಟಿದೆ. ಮೂಗುಬೊಟ್ಟು ನೀಡಿದ ಸುಳಿವಿನ ಆಧಾರದಲ್ಲಿ ತನಿಖೆ ನಡೆಸಿದರೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ. ಈಗ ಸರ್ ಈಗ ಒಂದು ವಾರದ ಮೇಲೆ ಬರ್ತಾರೆ ಅಂತ ನಾವು ಕಾದು ಸಹ ಇವತ್ತು ನಾಳೆ ಬರ್ತಾರೆ ಅಂತ ಒಂದು ವಾರ ಹಿಂದೆ ಈಚೆ ಕರೆಸಿದ್ರು ಸರ್ ಇಲ್ಲಿ. ಅವಾಗ ಗೊತ್ತಾಯ್ತು ಸರ್. ತಾಯಿಗೂ ಹುಷಾರಿಲ್ಲ, ನೋಡ್ಕೊಂಬತ್ತೀವಿ, ಕರ್ಕೊಂಡು ತೋರಿಸ್ಕೊಂಬತ್ತೀವಿ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗಿದ್ದೆ ಸರ್. ಇಲ್ಲ ಸರ್, ಆಮೇಲೆ ಗೊತ್ತಾಯ್ತು ಅವರು ಜನ ಮಾತಾಡೋದು ಅವರು ಹೇಳೋದ್ರಿಂದ ಗೊತ್ತಾಯ್ತು ಸರ್. ಇಲ್ಲ ಅವ್ರು ಬರ್ತಿಲ್ಲ, ತೋಟ ಆ ಕಡೆ. ನಮ್ಗೆ ಗೊತ್ತಿಲ್ಲ ಸರ್. ಅವರು ಫೋನ್ ಮಾತಾಡ್ಕೊಂಡು ನಾವು ಫೋನ್ ಮಾಡೋಕೆ ಬರಲ್ಲ ನಮ್ಗೆ ಸರಿಗೆ. ಇದು ಮಾಡೋಕೆ ಬರಲ್ಲ. ಫೋನ್ ಇದೆಲ್ಲ ಮಾಡೋದು ಅವರು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಥರ ಮಾಡಿ ಹೋಗೋದು ಬರೋದು, ಏನಾದ್ರು ಮದ್ದು ಕೆಣಕೋ ತೋಟದಲ್ಲಿ ಇಲ್ಲ ಹೋಗು ಆ ಥರ ಎಲ್ಲ ಮಾಡಿ ಈ ಥರ ಒಳ್ಳೆ ಮಾಡ್ತಾರೆ. ವಿಚಾರ ಅಂದರೆ ಈಗ ಅವರು ಇಷ್ಟೊತ್ತಿನಾಗ ಬಟ್ಟೆ ಹಾಕ್ಕೊಂಡು ನಮ್ಮ ತಾಯಿಗೆ ವಿಷಯ ನನಗೇನು ಗೊತ್ತಿಲ್ಲ. ನಾನು ತೋಟದಿಂದ ಬಂದೆ. ಈ ಪಕ್ಕದ ಮನೆ ನಿಮ್ಮ ಸಸ್ಯ ಬಟ್ಟೆ ಹಾಕ್ಕೊಂಡು ಹೋಯ್ತು ಕೆಳಿಕೆ ಅಂತ ಅಂದರು. ಆಮೇಲೆ ಆ ಮೊಮ್ಮಗಳಿತ್ತ ಕರೆದು ಕೇಳೋತಿ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ತೋರ್ಸೋಕೆ ಹೋಯ್ಯಾರಿ ಅಂತು. ಒಂದು ದಿವಸ ಹಂಗೆ ಸುಮ್ಕಾದ, ಯಾಕೆ ಬರಲಿಲ್ವಲ್ಲ ಅಂಥೇಳಿ ಕೇಳಿ ಅಲ್ಲಿಗೆ ಫೋನ್ ಹಾಕೋತಿಗೆ ಇಲ್ಲೂ ಬಂದಿಲ್ಲ ಅಂದರು. ಆವಾಗ ಇದು ಮಾಡಿ ಇನ್ನೊಂದು ದಿವಸ 2 ದಿವಸ ನೋಡ್ದೋ ಇದು ಸರಿಯಾಗಲ್ಲ ಅಂಥೇಳಿ ಕಂಪ್ಲೇಂಟ್ ಕೊಟ್ಟು ಆಗೋಗಿ. ಕಂಪ್ಲೇಂಟ್ ಕೊಟ್ಟು ಆದಮೇಲೆ ಅವರು ಇದು ಮಾಡಿದ್ರು, ಯಾವುದೋ ಒಂದು ಹಿಂಗೆ ತೋರಿಸಿದ್ರು. ಅದು ನಾವು ಕಂಡುಹಿಡಿಯೋಕ್ಕಾಗಲಿಲ್ಲ. ಹಂಗೆ ನಾವು ಎಲ್ಲೋ ಬತ್ತಳೆ ಬಿಡು ಏನೇನೋ ಅಂತಂದು ಸುಮ್ಕೆ ಆಗಿದ್ದು. ಅಲ್ಲಿ ಇಲ್ಲಿ ನಂಟಸ್ತಾನ ಅಂತ ಇಂಥ ಕಡೆ ನೋಡಿ ಕೇಳಿ ವಿಚಾರಿಸಿ ಎಲ್ಲ ನೋಡಿ ಹುಡುಕಾಡಿ ಸುಮ್ಕಾದು ಸಿಗಲಿಲ್ಲ ಅಂತ. ಆಮೇಲೆ ಈಗ ಪೊಲೀಸ್ ಇದು ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ಅದ್ರ ಮೇಲೆ ಅವ್ರು ಶ್ರಮ ವಹಿಸಿ ನಮಗೆ ಒಂದು ಇದು ಮಾಹಿತಿಯನ್ನು ಇದು ಕೊಟ್ಟು ನಮಗೆ ಸಹಕರಿಸಿದರೆ ಮುಂದೆ ಸಮಾಜದಲ್ಲಿ ಇಂಥದ್ದು ನಡೆದಂಗೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ವಿಧಿಸಿ ಮುಂದೆ ಇಂಥವು ಯಾವ ಮನೆಗಳು ಹಾಳಾಗಬಾರ್ದು. ನಮ್ಮ ಮನೆ ಹೋಯ್ತು ಹಾಳ. ಸೊ 26 ವರ್ಷ ಆಗಿರುವ ವಯಸ್ಸಾಗಿರುವಂಥ ಅವರ ಹೆಂಡತಿ ಶ್ವೇತಾ ಅನ್ನವರನ್ನು ಭಾನುಪ್ರಕಾಶ್ ಅನ್ನೋನು ಕೊಲೆ ಮಾಡಿ ಸಾಯಿಸಿ ಅವ್ರ ಬಾಡಿಯನ್ನು ಸುಟ್ಟಾಕಿದ್ದಾರೆ ಅನ್ನೋದು ಕಂಪ್ಲೇಂಟ್. ಸೊ ಇಮಿಡಿಯೇಟ್ ಕಂಪ್ಲೇಂಟ್ಗೆ FIR ಒಂದು ರಿಜಿಸ್ಟರ್ ಮಾಡಿ ಈ ಘಟನೆಗೆ ಹಿನ್ನೆಲೆ ಏನಂದರೆ, ಈಗಾಗಲೇ ನಮಗೆ ತುರುವೇಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು UDR 5/2026 ರಿಜಿಸ್ಟರ್ ಆಗಿರುತ್ತೆ. ಅರಣ್ಯ ಇಲಾಖೆಯವರು ರಾಮಸಾಗರ ಮೀಸಲು ಅರಣ್ಯ ಪ್ರದೇಶದಲ್ಲಿ ಓಡಾಡುವಾಗ ಅಲ್ಲಿ ಒಂದು ಸುಟ್ಟೋಗಿರುವಂಥ ಡೆಡ್ ಬಾಡಿ ಸಿಕ್ಕಿದೆ ಅನ್ನೋದು ಕಂಪ್ಲೇಂಟ್ ಮೇಲೆ ಒಂದು UDR ರಿಜಿಸ್ಟರ್ ಮಾಡಲಾಗಿದೆ. ಸೊ ಆ UDR ಬಾಡಿಯನ್ನು ಪತ್ತೆ ಹಚ್ಚಲು ನಾವು ಸುತ್ತಮುತ್ತ ಇರುವ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಿಸ್ ಆಗಿರೋರನ್ನು ಹುಡುಕೋ ಅಂಥ ಸಮಯದಲ್ಲಿ ನಮ್ಮಲ್ಲಿ ಈಗಾಗಲೇ 19th ಜನವರಿಗೆ ಒಂದು ಮಿಸ್ಸಿಂಗ್ ಕೇಸ್ ಆಗಿರುತ್ತೆ ತುರುವೇಕೆರೆಯಲ್ಲಿ. ಆ ಮಿಸ್ಸಿಂಗ್ ಕೇಸಲ್ಲಿ ಇರುವವರು ಸ್ವಲ್ಪ ಮ್ಯಾಚ್ ಆಗ್ತಾ ಇರೋದ್ರಿಂದ ಕಂಪ್ಯಾರಿಸನ್ ಬರ್ತಾ ಇರೋದ್ರಿಂದ ಸೊ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಕರೆದು ಬಾಡಿಯನ್ನು ತೋರಿಸ್ತೀವಿ. ಬಾಡಿ ಅವರು ಗುರ್ತಿಸೋಕ್ಕೆ ಆಗೋದಿರಲಿಲ್ಲ. ಸೊ ಬಟ್ಟೆ ಮತ್ತು ಚಪ್ಪಲಿ ಇವೆಲ್ಲ ತೋರಿಸುವಾಗ ಚಪ್ಪಲಿಯಲ್ಲಿ ಸ್ವಲ್ಪ ಡೌಟ್ ಬರುತ್ತೆ. ಸೊ ಬಟ್ ಅವ್ರ ಬಾಡಿ ಅವ್ರದ್ದೇ ಅನ್ನೋದು ಒಪ್ಪೋದಿರಲಿಲ್ಲ, ಮಕ್ಕಳಾಗಲಿ ಅವ್ರ ಗಂಡ ಆಗಲಿ. ಸೊ ಇಮಿಡಿಯೇಟಾಗಿ ನಾವು ಇವರು DNA ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ದು DNA ಸ್ಯಾಂಪಲ್ ಕಲೆಕ್ಟ್ ಮಾಡಿ ಸ್ಯಾಂಪಲನ್ನು ನಾವು FSL ಲ್ಯಾಬ್ಗೆ ಕಳಿಸಲಾಗಿದೆ. ಸೊ ಅಲ್ಲಿ
ಈ DNA ಸ್ಯಾಂಪಲ್ ಮ್ಯಾಚ್ ಆಗಿ ಬಂದಿದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.